ನೈಸ್ ಟೋಲ್ ಏರಿಕೆಯ ಬೆನ್ನಲ್ಲೇ ಬಿಎಂಟಿಸಿ ದರವನ್ನ ಹೆಚ್ಚಳ ಮಾಡೇ ಬಿಟ್ಬಿಡುತ್ತಾ ಅಂತ ಒಂದು ಕಡೆ ನೈಸ್ ಟೋಲ್ ಏನು ತಗೊಂತಾರೆ ಹಣ, ಅದರಲ್ಲೂ ಕೂಡ ಬೆಲೆ ಏರಿಕೆ ಆಯ್ತು. ಈಗ ಬಿಎಂಟಿಸಿ ಕೂಡ ಅದೇ ಲೆಕ್ಕಾಚಾರದಲ್ಲಿದೆ. ಇಂದಿನಿಂದ ನೈಸ್ ರೋಡ್ ಟೋಲ್ ಶೇಕಡ 10% ಅಷ್ಟು ಹೆಚ್ಚಳ ಆಗುತ್ತೆ. ಟೋಲ್ ಏರಿಕೆಯ ಪರಿಣಾಮ ಬಿಎಂಟಿಸಿ ಟಿಕೆಟ್ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಶೇಕಡ 44ರಷ್ಟು ದರ ಏರಿಕೆಗೆ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ರು. ಕೇವಲ ಬಿಎಂಟಿಸಿ ಅಷ್ಟಿಗೆಲ್ಲ ಕೆಎಸ್ಆರ್ಟಿಸಿ ಲೆಕ್ಕಾಚಾರ ಹಾಕಿದ್ರು. ಬೇರೆ ಬೇರೆ ನಿಗಮ ಮಂಡಳಿ ಏನಿದೆ ಅವರನ್ನು 33% ಅಂತ ಕೂತ್ಕೊಂಡ್ರು. ಬಿಎಂಟಿಸಿ ಹೇಳ್ತಿರೋದು 44%. ಪೆಟ್ರೋಲು, ಡೀಸೆಲು, ನಿರ್ವಹಣೆ ವೆಚ್ಚ ಹೆಚ್ಚಾಗ್ತಿದೆ ಅಂತ. ಆದ್ರೆ ಮತ್ತಷ್ಟು ಪುಷ್ಟಿ ಕೊಡುವಂತೆ ಈಗ ನೈಸ್ ರೋಡಿನ ಟೋಲ್ ಏನಿದೆ 10% ಅಷ್ಟು ಹೆಚ್ಚಳ ಆಗ್ತಿದೆ. ಜನರಿಗಿದು ಹೊರೆ. ಹಾಗಾಗಿದೆ ಡೀಸೆಲ್ ದರ ಏರಿಕೆ, ಆರ್ಥಿಕ ಸಂಕಷ್ಟ, ಬೇರೆ ಬೇರೆ ಕಾರಣಗಳು ಕೊಟ್ಟು ಪ್ರಸ್ತಾವನೆ ಸಲ್ಲಿಸಿದ್ರು. ನಿರಂತರ ಬಸ್ಗಳ ಟಿಕೆಟ್ ದರ ಏರಿಕೆಗೆ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಅದರಲ್ಲೂ ಪುರುಷರೇ ಹೆಚ್ಚಾಗಿ ಈ ಸಮಸ್ಯೆಗೆ ಒಳಗಾಗೋದು. ಈಗ ಶಾಲಾ ಕಾಲೇಜು ಮಕ್ಕಳಿಗೆ ಸರ್ಕಾರ ಫ್ರೀ ಬಸ್ ಪಾಸಿಗೆ ಒಂದಿಷ್ಟು ಹೆಜ್ಜೆ ಇಡ್ತು. ಮಹಿಳೆಯರಿಗೆ ಈಗಾಗಲೇ 2023ರಿಂದಲೂ ಕೂಡ ಫ್ರೀಯಾಗಿ ಹೋಗುವಂತ ಆಧಾರ್ ಕಾರ್ಡ್ ತೋರಿಸಿದ್ರೆ ಅವ್ರಿಗೆ ಫ್ರೀ ಆಗಿಬಿಡೋ ಯೋಜನೆಗಳೆಲ್ಲ ಇದೆ. ಆದರೆ ಈಗ ಇತರ ಸಾರ್ವಜನಿಕರಿಗೆ, ಅದರಲ್ಲೂ ಪುರುಷರಿಗೆ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ.